ನಮ್ಮ ಶಾಂಭವಿ ಮ್ಯಾಮಿಗೂ ಮತ್ತೆ ನಮ್ಮ ಪೂಜಾ ಮೇಡಮ್ಗೂ. ಯಾಕೆ ಅಂತಂದ್ರೆ ಎಲ್ಲಾ ತರದಲ್ಲೂ ವಿದ್ಯೆ ಕಲಿಸೋ ಗುರುಗಳು ತುಂಬಾ ಹೆಚ್ಚಾಗಿರ್ತಾರಂತೆ. ಅವ್ರ ವಿದ್ಯೆಲೆ ನಮಗೋಸ್ಕರ ದಾರಿ ಇರ್ತಾರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾವು ಕೂಡ ಆ ಲೆವೆಲ್ಗೆ ಹೋಗ್ಬೇಕು ಅಂತ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಮೇಕ್ ಓವರ್ ಅಂತಂದ್ರೆ ಜನ್ಮಸಿದ್ಧ ಹಕ್ಕು ಹೆಣ್ಮಕ್ಳಿಗೆ. ಹೇಳ್ಬೇಕು ಅಂತಂದ್ರೆ ಕೆಲವರು ಮೇಕಪ್ ಮಾಡಿಕೊಂಡು ಅಂದವಾಗಿ ಕಾಣ್ತಾರೆ, ಮೇಕಪ್ ಮಾಡ್ದೇನೋ ಅಂದವಾಗಿ ಕಾಣ್ತಾರೆ. ಬಟ್ ಇನ್ನಷ್ಟು ಮೇಕಪ್ ಮಾಡದೇ ಇರೋರಿಗೆ ಅಂದವಾಗಿ ಕಾಣ್ಬೇಕು ಅನ್ನೋಕ್ಕೋಸ್ಕರ ನಮ್ಮ ಮೇಕಪ್ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಷ್ಟು ಚೆನ್ನಾಗಿ ನಾವು ಮೇಕಪ್ ಮಾಡ್ತೀವಿ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಮೇಕಪಿನ ಬಗ್ಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ನೋಡಿದ್ದು ಮೇಡಮ್ಗೆ ಅಂತಂದ್ರೆ ಆಸಿವ್ ಸೆಟ್ ಅಲ್ಲಿ ನೋಡಿರೋದು. ಯಾಕೆಂದ್ರೆ ನಮಗೆ ಇವ್ರು ಬರ್ತಾರೆ ಅನ್ನೋದು ಮೈಂಡ್ ಸೆಟ್ ಎಲ್ಲ ಇರ್ಲಿಲ್ಲ. ಹೆಂಗ್ ಹೇಳ್ಕೊಡ್ತಾರೆ, ಏನ್ ಮಾಡ್ತಾರೆ, ಹಂಗೆ ಹೆಂಗೆ ಅಂತ ಅದು ಕೂಡ ನಮಗೆ ಗೊತ್ತಿರ್ಲಿಲ್ಲ. ಎಲ್ಲೋ ಕೇಳಿದ್ವಿ, ಇಂಟ್ರೆಸ್ಟ್ ಇತ್ತು, ಹೋದ್ವಿ, ಮನೆಗೆಲ್ಲ ಅಚೀವ್ ಮಾಡ್ರಿ ಅಂತ ಕಳ್ಸಿದ್ರು. ಓಕೆ, ಒಂದು ಲೆವೆಲ್ ತಗೊಳ್ಳೋಣ. ಓದೋದ್ರಲ್ಲಂತೂ ಆಗ್ಲಿಲ್ಲ, ಅದ್ರಲ್ಲಿ ಏನು ಸಾಧನೆ ಮಾಡಕ್ಕೆ. ಸೊ ಇದ್ರಲ್ಲಾದ್ರೆ ಏನಾದ್ರೂ ಸಾಧನೆ ಮಾಡೋಣ ಅಂತ ಬಂದ್ವಿ. ಬಟ್ ಇವಾಗ ಮೊಡವರ್ ಏನಾಗ್ತಿದೆ ಅಂತ ಅಂದ್ರೆ ನಾವು ಓದಿರೋದ್ ಬೇರೆ, ಬಟ್ ಪ್ರೊಫೆಷನಲ್ ಬಂದಿರೋದ್ ಬೇರೆ, ಆ ತರ ಅನಿಸ್ತಿದೆ. ಆದ್ರೆ ಈಗ ನನಗನ್ಸುತ್ತೆ ನಾನು ಆ ದಾರಿಗಿಂತ ಈ ದಾರಿಗೆ ಬಂದಿರೋದೇ ಒಂದ್ ಒಳ್ಳೆ ನನಗೆ ಸಾಧನೆ ಸಿಗುತ್ತೆ ಅಂತ ನಾನು ಇಷ್ಟಪಡ್ತಿದ್ದೀನಿ ಈ ದಾರಿಗೆ ಬಂದಾದ್ಮೇಲೆ. ಈ ಮೇಕಪ್ ಅಂತಂದ್ರೆ ಏನು ಅಂತ ಬಟ್ ಇವ್ರು ಕಲ್ಸಿದಾದ್ಮೇಲೆ ನಂಗೆ ಗೊತ್ತಾಗಿದ್ ಮೇಕಪ್ ಅಂದ್ರೆ ಈ ತರ ಇದೆಯಾ, ಇಷ್ಟು ಡೆಪ್ತ್ ಆಗಿದೆಯಾ ಅಂತಂದು. ಯಾಕೆಂದ್ರೆ ಕೆಲವ್ರು ಸ್ಕಿನ್ ಟೋನ್ಗಳು ಬೇರೆ ಇರ್ತವೆ. ನಾವ್ ಏನು ಕಲಿದೇನೆ ಮಾಡಕ್ ಹೋದ್ವಿ ಅಂತಂದ್ರೆ ನಮಗೂ ಕೆಟ್ಟ ಹೆಸರು, ಮೇಡಮ್ಗೂ ಕೆಟ್ಟ ಹೆಸರು ಆಗ್ಬಿಡುತ್ತೆ ಇದು. ಸೊ ಅದನ್ನ ತಕ್ಕಂಗೆನೆ ನಾವು ಇನ್ನೂ ಪ್ರೊಫೆಷನಲ್ ಕಲಿಬೇಕು ಅಂತ ಅಲ್ಲಿಂದ ಜರ್ನಿ ಬಂತು ಇಲ್ಲಿವರೆಗೂ ನಡೆಸ್ತಾ ಇದೀವಿ. ಸೊ ಮೇಡಮ್ ನಮ್ ಜೊತೆ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಇಷ್ಟೇ, ಥ್ಯಾಂಕ್ಸ್.